ತನಗಿಂತ ಹಿರಿದ ಭುವನಕ್ಕಿಂತ ಹಿರಿದೊಂದನನುಭವದ ಹಿಂದೆ ಸೃಷ್ಟಿಯ ನೆರಳ ಹಿಂದೆ ಅನುಮಿತಿಸಿ ಮನುಜನ ಹಿರಿದ ನೆಳೆಸುವನೇ ಇದೆ ಮನುಜನೊಳ ಹಿರಿಮೆಯದು ಮಂಕುತಿಮ್ಮ. ಮನುಷ್ಯ ತನ್ನ ಅರಿವಿನ ಬಗ್ಗೆ ಅಥವಾ ತನ್ನ ಶಕ್ತಿ ಬಗ್ಗೆ ಯೋಚನೆ ಮಾಡಕ್ಕೆ ಹೊರಟಾಗ ಅವನಿಗೆ ಅನ್ಸುತ್ತೆ, ಈ ಜಗತ್ತಿನಲ್ಲಿ ನನಗಿಂತ ಹಿರಿದ ಅಂದರೆ ನನಗಿಂತ ದೊಡ್ಡ ನನಗಿಂತ ಶಕ್ತಿಶಾಲಿ ಆಗಿರೋದು ಇನ್ನೊಂದು ಏನೋ ಇದೆ. ಅಂದರೆ ನಮಗೆ ಅಗೋಚರ ಶಕ್ತಿ ಅಂತ ಹೇಳ್ತೀವಿ, ಈ ಜಗತ್ತನ್ನು ಸೃಷ್ಟಿ ಮಾಡಿರೋ ಶಕ್ತಿ. ಮತ್ತು ನನಗೆ ಇರೋ ಅನುಭವಕ್ಕಿಂತ ಇನ್ನೂ ಹೆಚ್ಚಿನ ಅನುಭವ ಪಡೆದಿರೋ ಶಕ್ತಿ ಕೂಡ ಒಂದಿದೆ. ಅದು ಆ ಶಕ್ತಿಗೆ ಈ ಜಗತ್ತಂದ್ರೆ ನೆರಳ್ತಾರೆ ಅಷ್ಟೇ, ಅದು ಇನ್ನೂ ದೊಡ್ಡದಾಗಿದೆ. ಇಂತಹ ಶಕ್ತಿ ಮುಂದೆ ನಾನೇನು ಅಲ್ಲ, ನಾನು ತೃಣಕ್ಕೆ ಸಮಾನ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಈ ರೀತಿ ಅನಿಸಿದಾಗ ಮಾತ್ರ, ಅಂದರೆ ನನಗಿಂತ ಬೇರೆ ಯಾವುದೋ ಒಂದು ಶಕ್ತಿ ಹಿರಿದಾಗಿದ್ದಿದೆ ಅಂತ ಅನಿಸಿದಾಗ ಮಾತ್ರ ಮನುಷ್ಯನ ಹಿರಿಮೆ ಜಾಸ್ತಿ ಆಗೋದು. ಇದೇ ಮನುಷ್ಯನ ಹಿರಿಮೆ ಅಂತ ಎಲ್ಲ ಮನುಷ್ಯರು ಕೂಡ ಇದೇ ರೀತಿ ಯೋಚನೆ ಮಾಡಬೇಕು. ಅದನ್ನೇ ಇಲ್ಲಿ ಹೇಳ್ತಾರೆ. ಆದರೆ ಎಷ್ಟೋ ಸಲ ನಾವು ಅಹಂಕಾರ, ನಾವೇ ಏನೋ ಸಾಧಿಸ್ಬಿಟ್ವಿ, ಈ ರೀತಿಯೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಸ್ವಲ್ಪ ಏನೋ ಅಚೀವ್ ಮಾಡಿದರೆ ಈ ರೀತಿ ಯೋಚನೆ ಮಾಡಬಾರ್ದು. ನಮಗೆಲ್ಲಕ್ಕಿಂತ ದೊಡ್ಡದು ಇನ್ನೂ ಏನೋ ಒಂದು ಇದೆ, ಅದಕ್ಕೆ ನಾವೆಲ್ಲ ಶರಣ ಆಗಲೇಬೇಕು ಅಂತ ಹೇಳ್ತೀವಿ. Surrendering to superiority itself is superiority. Absolutely. ನಮಸ್ಕಾರಗಳು.